ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಯಲ್ ವಿನ್ ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೂ ಮೊದಲು ನಾನು ನಿಮಗೆ ಗ್ಯಾಲಕ್ಸಿ ವಿನ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಟ್ಟಿದ್ನಲ್ಲ, ಅದೇ ಕಂಪನಿಗೆ ಸಂಬಂಧಿಸಿದ ಮತ್ತೊಂದು ವೆಬ್ಸೈಟ್ ಇದು. ಸೊ ಈ ವೆಬ್ಸೈಟ್ನಲ್ಲಿ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಆದರೆ ನಿಮಗೆ ₹100 ಅನ್ನೋದು ಬೋನಸ್ ಆಗಿಬರುತ್ತೆ. ಸೊ ನಾನು ಈ ವಿಡಿಯೋನ ಟೈಟಲ್ನಲ್ಲಿ ತಿಳಿಸ್ಕೊಟ್ಟಂಗೆ ಈ ವೆಬ್ಸೈಟ್ನಲ್ಲಿ ನನಗೇನು ಸೈನಪ್ ಬೋನಸ್ ಬಂದಿದೆಯಲ್ಲ, ಆ ಸೈನಪ್ ಬೋನಸ್ನೇ ಬಳಸ್ಕೊಂಡು ಅಂದರೆ ₹1 ಸಹ ಇನ್ವೆಸ್ಟ್ಮೆಂಟ್ ಮಾಡಿದೆ. ನಾನು ₹2,000 ಅನ್ನೋದು ಈ ವೆಬ್ಸೈಟಲ್ಲಿ ವಿನ್ ಆಗಿದ್ದೀನಿ. ಆ ₹2,000 ಅನ್ನೋದು ವಿಡ್ರಾ ಮಾಡಿದೆ, ಅದು ಬ್ಯಾಂಕ್ ಅಕೌಂಟ್ಗೂ ಸಹ ಬಂದಿದೆ. ಸೊ ಆ ಪ್ರೂಫ್ ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ವೆಬ್ಸೈಟ್ನಲ್ಲಿ ನೀವು ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು, ನಂತರ ಅಲ್ಲಿ ಗೇಮ್ ಅನ್ನೋದು ಯಾವ ರೀತಿ ಆಡಬೇಕು, ನಂತರ ನೀವು ಅಲ್ಲೇನು ವಿನ್ ಹೋಗ್ತಿರಲ್ಲ ಅಮೌಂಟ್ ಅನ್ನೋದು, ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ನಂತರ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ರೂ ಕಾಮೆಂಟ್ ಅನ್ನೋದು ಮಾಡಿ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ನಿಮ್ಮ ಹತ್ರ ಎಷ್ಟು ಮೊಬೈಲ್ಸ್ ಇದೆಯೋ ಅಷ್ಟು ಮೊಬೈಲ್ಸಲ್ಲಿ ನೀವು ಈ ಆಫರ್ನ ಟ್ರೈ ಮಾಡಿ. ಯಾಕಂದರೆ ಇಲ್ಲಿ ನಿಮಗೆ ಫ್ರೀಯಾಗಿ ₹100 ಅನ್ನೋದು ಬೋನಸ್ ಬರ್ತಿದೆ. ಸೊ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಇಲ್ಲಿ ಫ್ರೀಯಾಗಿ ಗೇಮ್ ಪ್ಲೇ ಅನ್ನೋದು ಮಾಡ್ಬೋದು. ಸೊ ಅಲ್ಲಿ ನೀವು ಅಮೌಂಟ್ ಏನಾದರೂ ವಿನ್ ಆದರೆ ಅದನ್ನು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಸಹ ಮಾಡ್ಕೋಬೋದಾಗಿದೆ. ಓಕೆ, ಬನ್ನಿ ಫ್ರೆಂಡ್ಸ್, ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಈ ವಿಡಿಯೋಗೆ ಸಂಬಂಧಿಸಿದಂಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಅದನ್ನು ಅರ್ಥ ಅನ್ನೋದು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವೆಬ್ಸೈಟಲ್ಲಿ ಏನು ಗೇಮ್ಸ್ ಅನ್ನೋದು ಇರುತ್ತಲ್ಲ, ಅವೆಲ್ಲ ಲಕ್ ಬೇಸ್ಡ್ ಗೇಮ್. ಅಂದರೆ ನಿಮ್ಮ ಲಕ್ ಚೆನ್ನಾಗಿದ್ರೆ ನೀವು ಈಸಿಯಾಗಿ ವಿನ್ ಅನ್ನೋದಾಗಿ ಹೋಗ್ತೀರಾ. ಸೊ ಅದಕ್ಕೆ ಕಾರಣ ದಯವಿಟ್ಟು ಯಾರು ಅಷ್ಟೇ ಈ ವೆಬ್ಸೈಟಲ್ಲಿ ₹1 ಸಹ ನಿಮ್ಮ ಕೈಯಿಂದ ದುಡ್ಡು ಹಾಕ್ಬಿಟ್ಟು ಗೇಮ್ ಅನ್ನೋದು ಆಡಕ್ಕೆ ಹೋಗಬೇಡಿ. ಸೊ ಲಕ್ ಮೇಲೆ ಡಿಪೆಂಡ್ ಆಗಿರೋ ಕಾರಣ ನೀವು ಇಲ್ಲಿ ಗೆದ್ದರೂ ಗೆಲ್ಬೋದು, ಸೋತ್ರೂ ಸೋಲ್ಬೋದು. ಅದಕ್ಕಾಗಿ ನೀವು ಯಾರು ಅಷ್ಟೇ ₹1 ಸಹ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬೇಡಿ. ನಿಮಗೆ ಸೈನ್ ಅಪ್ ಬೋನಸ್ ಆಗಿ ಅಂದರೆ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಆದರೆ ನಿಮಗೆ ₹100 ಬರುತ್ತಲ್ಲ, ₹100ನ ಯೂಸ್ ಮಾಡಿಕೊಂಡು ಇಲ್ಲಿ ನೀವು ಗೇಮ್ ಅನ್ನೋದು ಆಡಿ. ನಿಮ್ಮ ಲಕ್ ಚೆನ್ನಾಗಿದ್ದರೆ ಈಸಿಯಾಗಿ ಹೇಳ್ತೀನಿ ನೋಡಿ, ₹100ನ ಬಳಸ್ಕೊಂಡು ನೀವು ಬೇಕಾದರೆ ₹1,000 ₹2,000 ಸಹ ವಿನ್ ಆಗ್ಬೋದು. ಸೊ ಅದು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಕಾರಣದಿಂದ ಯಾರು ಅಷ್ಟೇ ಫ್ರೆಂಡ್ಸ್ ₹1 ಸಹ ಈ ವೆಬ್ಸೈಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಓಕೆನಾ ಫ್ರೆಂಡ್ಸ್, ಈ ವೆಬ್ಸೈಟ್ನಲ್ಲಿ ಯಾವಾಗಲೂ ಬೇಕಾದರೂ ನೀವು ರಿಜಿಸ್ಟ್ರೇಷನ್ ಅನ್ನೋದು ಮಾಡ್ಕೋಬೋದಾಗಿದೆ. ಸೊ ನೀವು ರಿಜಿಸ್ಟ್ರೇಷನ್ ಆಗ್ತಿದ್ದಂಗೆ ನಿಮಗೆ ₹100 ಅನ್ನೋದು ಬೋನಸ್ ಬರುತ್ತೆ. ಅದನ್ನು ವಿಡ್ರಾ ಮಾಡ್ಕೊಳಕ್ಕಾಗೋದಿಲ್ಲ, ಬದಲಾಗಿ ನೀವು ಇಲ್ಲಿ ಗೇಮ್ ಪ್ಲೇ ಅನ್ನೋದು ಮಾಡಬೇಕಾಗುತ್ತೆ. ಗೇಮ್ ಪ್ಲೇ ಮಾಡಿದ ನಂತರ ಅದನ್ನು ವಿಡ್ರಾ ಮಾಡ್ಕೋಬೋದು. ನಂತರ ಈ ವೆಬ್ಸೈಟಲ್ಲಿ ನೀವು ಫಸ್ಟ್ ಟೈಮ್ ವಿಡ್ರಾ ಮಾಡಬೇಕಾದ್ರೆ ಒಂದು ಕಂಡೀಷನ್ ಅನ್ನೋದಿದೆ. ಸೊ ಆ ಕಂಡೀಷನ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಿರೋ ಕಾರಣ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡೋಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್. ಸೊ ಈಗ ಮೊದಲಿಗೆ ಫ್ರೆಂಡ್ಸ್, ನಾನು ಈ ವೆಬ್ಸೈಟ್ ಕಡೆಯಿಂದ ಬಂದಿರೋಂಥ ಒಂದು ಪೇಮೆಂಟ್ ರೂಪ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ವಿಡಿಯೋನ ಟೈಟಲ್ ನಿಮ್ಗೆ ಹೇಳಿದ್ದೆ, ₹1 ಸಹ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಜಸ್ಟ್ ಸೈನ್ ಅಪ್ ಬೋನಸ್ನ ಯೂಸ್ ಮಾಡಿಕೊಂಡೆ ನಾನು ₹2,000 ವಿನ್ ಆಗಿದೆ ಅಂತ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ₹2,000 ಅನ್ನೋದು ನನ್ನ ಬ್ಯಾಂಕ್ ಅಕೌಂಟ್ ರಿಸೀವ್ ಆಗಿದೆ. ಸೊ ಇದು ನನಗೆ ಬಂದಿರೋಂಥ ಒಂದು ಪೇಮೆಂಟ್ ರೂಪು. ಸೊ ನಂತರ ಫ್ರೆಂಡ್ಸ್, ಇಲ್ಲಿ ನಾನು ಇಷ್ಟು ಅಮೌಂಟ್ ವಿನ್ ಆಗೋದಕ್ಕೆ ಒಂದು ರೀಸನ್ ಏನಪ್ಪ ಅಂದರೆ, ನಾನು ಫಸ್ಟ್ ಟೈಮ್ ಈ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಆದವಾಗ ಸೈನ್ ಅಪ್ ಬೋನಸ್ ಅನ್ನೋದು ಇನ್ನೂ ಜಾಸ್ತಿ ಕೊಡ್ತಿದ್ರು. ಅಂದರೆ ₹250 ಕೊಡ್ತಾಯಿದ್ರು ಸೈನ್ ಅಪ್ ಬೋನಸ್ಸು. ಇವಾಗ ₹100 ಅನ್ನೋದು ಕೊಡ್ತಾ ಇದ್ದಾರೆ. ಸೊ ಆವಾಗ ₹250ನ ಬಳಸ್ಕೊಂಡೆ ನಾನು ಇಷ್ಟು ಅಮೌಂಟ್ ಅನ್ನೋದು ವಿನ್ ಆದೆ. ಸೊ ನೀವು ಅಷ್ಟೇ ಈಗ ₹100 ಅನ್ನೋ ಸೈನ್ ಅಪ್ ಬೋನಸ್ ಬರ್ತಿದೆಯಲ್ಲ, ಇದನ್ನು ಯೂಸ್ ಮಾಡಿಕೊಂಡು ಎಷ್ಟು ಅರ್ನಿಂಗ್ ಮಾಡೋಕ್ಕಾಗುತ್ತೋ ಅಷ್ಟು ಅನ್ನೋದು ಅರ್ನಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವೆಬ್ಸೈಟ್ ಲಿಂಕ್ ಅನ್ನೋದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಹೋಗಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಒಂದು ವೇಳೆ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ನೋದು ಗೊತ್ತಾಗಿಲ್ಲ ಅಂದರೆ, ಈಗ ನೀವು ವಿಡಿಯೋನ ನೋಡ್ತಿದ್ರಲ್ಲ, ವಿಡಿಯೋನ ಟೈಟಲ್ ನಿಮ್ಗೆ ಕಾಣಿಸಿರ್ಬೋದು. ಈ ವಿಡಿಯೋನ ಟೈಟಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್, ಈ ರೀತಿ ಡಿಸ್ಕ್ರಿಪ್ಷನ್ ಅದು ಓಪನ್ ಆಗುತ್ತೆ. ನಾನು ಇಲ್ಲಿ ವೆಬ್ಸೈಟ್ ಲಿಂಕ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀನಿ. ನಿಮಗೆ ಅದು ಬ್ಲೂ ಕಲರಲ್ಲಿ ಇರುತ್ತೆ ಆ ಲಿಂಕು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್, ಕ್ರೋಮಲ್ಲಿ ಈ ರೀತಿ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಯಾವುದೊಂದು ಅಪ್ಲಿಕೇಶನ್ ಅನ್ನೋದು ಇನ್ಸ್ಟಾಲ್ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ನೀವು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಆದರೆ ಸಾಕು. ಸೊ ಈ ರೀತಿ ಏನು ರಿಜಿಸ್ಟ್ರೇಷನ್ಗೆ ಸಂಬಂಧಿಸಿದ ಒಂದು ಪೇಜ್ ಓಪನ್ ಆಗುತ್ತಲ್ಲ, ಓಪನ್ ಆಗ್ತಿದ್ದಂಗೆ ಫ್ರೆಂಡ್ಸ್, ಇಲ್ಲಿ ನೀವು ಮೊದಲು ಏನು ಮಾಡಬೇಕಂದ್ರೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನೋದು ಕೊಡಬೇಕಾಗುತ್ತೆ. ಮೊಬೈಲ್ ನಂಬರ್ ಕೊಟ್ಟ ನಂತರ ಫ್ರೆಂಡ್ಸ್, ಇಲ್ಲಿ ನಿಮ್ಮ ರಿಯಲ್ ನೇಮ್ ಅನ್ನೋದು ಕೇಳುತ್ತೆ. ಸೊ ಬ್ಯಾಂಕ್ ಅಕೌಂಟಲ್ಲಿ ಯಾವ ರೀತಿ ನೇಮ್ ಕೊಟ್ಟಿರ್ತೀರಲ್ಲ, ಅದೇ ರೀತಿ ರಿಯಲ್ ನೇಮ್ ಅನ್ನೋದು ಕೊಡಿ. ಒಂದು ವೇಳೆ ಆಲ್ರೆಡಿ ರಿಯಲ್ ನೇಮ್ ಎಕ್ಸಿಸ್ಟ್ ಅಂತ ಹೇಳ್ಬಿಟ್ಟು ಬಂದರೆ ಏನು ಮಾಡ್ತೀರಂದರೆ, ನಿಮ್ಮ ಇನ್ಶಿಯಲ್ ಅನ್ನೋದು ಆ್ಯಡ್ ಮಾಡಿ ಪಕ್ಕದಲ್ಲಿ, ಆವಾಗ ರಿಯಲ್ ನೇಮನ್ನು ತಗೊಳುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಅಕೌಂಟ್ ನಂಬರ್ ಅನ್ನೋದು ಕೇಳುತ್ತೆ, ಬ್ಯಾಂಕ್ ಅಕೌಂಟ್ ನಂಬರು. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ನ ಕೊಡಿ, ಯಾಕಂದರೆ ನೀವು ವಿಡ್ರಾ ಮಾಡಬೇಕಾದ್ರೆ ಆ ಅಕೌಂಟ್ ನಂಬರ್ಗೆ ಅಮೌಂಟ್ ಅನ್ನೋದು ರಿಸೀವ್ ಆಗೋದು. ಸೊ ಒಂದು ಸರಿ ನೀವು ಬ್ಯಾಂಕ್ ಅಕೌಂಟ್ ನಂಬರ್ನ ಸಬ್ಮಿಟ್ ಮಾಡಿದ ನಂತರ ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಕರೆಕ್ಟಾಗಿ ನೀವು ಅಕೌಂಟ್ ನಂಬರ್ ಅನ್ನೋದು ಇಲ್ಲಿ ಎಂಟ್ರ್ ಮಾಡ್ಕೋಬೇಕಾಗುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಅಕೌಂಟ್ ನಂಬರ್ ಕೊಡೋದ್ರಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲ, ಯಾಕಂದರೆ ಇದೊಂದು ಸೇಫ್ ಆ್ಯಂಡ್ ಸೆಕ್ಯೂರ್ ಪ್ಲಾಟ್ಫಾರ್ಮು. ಸೊ ನೀವು ಧೈರ್ಯವಾಗಿ ನಿಮ್ಮ ಅಕೌಂಟ್ ನಂಬರ್ ಅನ್ನೋದು ಕೊಡ್ಬೋದಾಗಿದೆ. ನಂತರ ಇಲ್ಲಿ IFSC ಕೋಡ್ ಅನ್ನೋದು ಕೇಳುತ್ತೆ. ಸೊ ಇಲ್ಲಿ ನಿಮ್ಮ IFSC ಕೋಡ್ ಏನು ಬ್ಯಾಂಕ್ಗೆ ಸಂಬಂಧಿಸಿದ ಇರುತ್ತಲ್ಲ, ಅದನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್, ಪಾಸ್ವರ್ಡ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಪಾಸ್ವರ್ಡಲ್ಲೂ ಅದೇ ರೀತಿ ಪಾಸ್ವರ್ಡ್ನ ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ಸೆಂಡ್ SMS ಕೋಡ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ತಿದ್ದಂಗೆ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಬರುತ್ತೆ. ಆ OTPನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ.
OTPನ ಎಂಟರ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ರಿಜಿಸ್ಟರ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ನೀವು ವೆಬ್ಸೈಟಲ್ಲಿ ಲಾಗಿನ್ ಅನ್ನೋದು ಆಗೋಗ್ತೀರಾ. ಒನ್ಸ್ ವೆಬ್ಸೈಟಲ್ಲಿ ಸೈನಪ್ ಅನ್ನೋದು ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ವೆಬ್ಸೈಟ್ನ ಒಂದು ಇಂಟರ್ಫೇಸ್ ಅನ್ನೋದು ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಸೊ ಈಗ ನಾನು ಅಕೌಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬೋನಸ್ ಅನ್ನೋದು ಆ್ಯಡ್ ಮಾಡಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅಕೌಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ. ಸೊ ಇಲ್ಲಿ ನೋಡ್ಬೋದಾಗಿದೆ ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ಇವರು ನಮ್ಮ ವಾಲೆಟ್ಗೆ 100 ರೂಪೀಸ್ ಅನ್ನೋದು ಆ್ಯಡ್ ಅನ್ನೋದು ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಈ 100 ರೂಪೀಸ್ನ ನಾವು ಡೈರೆಕ್ಟ್ ವಿಡ್ರಾ ಅನ್ನೋದು ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಈ 100 ರೂಪೀಸ್ನ ಯೂಸ್ ಮಾಡ್ಕೊಂಡು ಇಲ್ಲಿ ನಾವು ಗೇಮ್ಸ್ ಅನ್ನೋದು ಆಡಬೇಕಾಗುತ್ತೆ. ಗೇಮ್ಸಲ್ಲಿ ನಾವು ಅಮೌಂಟ್ ಅನ್ನೋದು ವಿನ್ ಆದರೆ ಫ್ರೆಂಡ್ಸ್ ಇಲ್ಲಿ ನಾವು ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ. ಸೊ ಈ ವೆಬ್ಸೈಟಲ್ಲಿ ಜಸ್ಟ್ ಮಿನಿಮಮ್ ವಿಡ್ರಾ ಬಂದುಬಿಟ್ಟು 500 ರೂಪೀಸ್ ಅಷ್ಟೇ. 500 ರೂಪೀಸ್ ಅನ್ನೋದು ನಾವು ಇಲ್ಲಿಂದ ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ. ಸೊ ಈಗ ಈ 100 ರೂಪೀಸ್ನ ಬಳಸ್ಕೊಂಡು ಗೇಮ್ಸ್ ಯಾವ ರೀತಿ ಆಡಬೇಕಂತ ಹೇಳ್ತೀನಿ ನೋಡಿ. ಅದಕ್ಕೂ ಮೊದಲು ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ದಯವಿಟ್ಟು ಯಾರು ಅಷ್ಟೇ ಇದು ಲಕ್ ಬೇಸ್ಡ್ ಗೇಮ್ ಆಗಿರೋ ಕಾರಣ ನಿಮ್ಮ ವಾಲೆಟಿಂದ ಅಮೌಂಟ್ ಆ್ಯಡ್ ಮಾಡಿಬಿಟ್ಟು ಗೇಮ್ ಆಡೋಕೆ ಹೋಗಬೇಡಿ. ನಿಮ್ಗೇನು ಸೈನಪ್ ಬೋನಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಗೇಮನ್ನು ದಾಡಿ ಒಂದು ವೇಳೆ ನೀವು ಸೋತ್ರೆ ಇನ್ನೊಂದು ಮೊಬೈಲ್ ತೊಗೊಂಡು ರಿಜಿಸ್ಟ್ರೇಷನ್ ಆಗಿಬಿಟ್ಟು ಮತ್ತೆ ಒಂದ್ಸಲಿ ಟ್ರೈ ಮಾಡಿ. ನಿಮ್ಮ ಲಕ್ ಚೆನ್ನಾಗಿದ್ದರೆ ನೀವು ಈಸಿಯಾಗಿ ಇಲ್ಲಿಂದ ಅರ್ನಿಂಗ್ ಅನ್ನೋದು ಮಾಡ್ಕೊತೀರಾ. ಸೊ ಈಗ ನೀವೇನು ಮಾಡ್ತೀರಾ ಅಂದರೆ ಹೋಮ್ ಸೆಕ್ಷನ್ಗೆ ಬನ್ನಿ. ಹೋಮ್ ಸೆಕ್ಷನ್ಗೆ ಬರ್ತಿದ್ದಂಗೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಸುಮಾರು ಗೇಮ್ಸ್ ಅನ್ನೋದು ಕಾಣಿಸುತ್ತೆ. ಒಂದು ಮನಿ ಟ್ರೀ ಅಂತ ಹೇಳ್ಬಿಟ್ಟು, ಒಂದು ಲ್ಯಾಡರ್ ಗೇಮ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಗೋಲ್ ಗೇಮ್ ಅಂತ ಹೇಳ್ಬಿಟ್ಟು. ಸೊ ಈಗ ನಿಮಗೆ ಮನಿ ಟ್ರೀ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಈ ಮನಿ ಟ್ರೀ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ನೋಡ್ಬೋದಾಗಿದೆ ಇನ್ನೂ ನಮ್ಮ ವಾಲೆಟಲ್ಲಿ 100 ರೂಪೀಸ್ ಇದೆ. ಅದನ್ನು ಯೂಸ್ ಮಾಡ್ಕೊಂಡು ಈಗ ಗೇಮ್ ಅನ್ನೋದು ಆಡೋಣ. ಸೊ ಇಲ್ಲಿ ನೋಡ್ಬೋದಾಗಿದೆ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ 3 ಡೈಸ್ ಇದೆಯಲ್ಲ, ಈ ಡೈಸ್ ಅನ್ನೋದು ರೋಲ್ ಆಗ್ತವೆ. ಸೊ ರೋಲ್ ಆಗ್ತಿದ್ದಂಗೆ ಫ್ರೆಂಡ್ಸ್ ಇಲ್ಲಿ ನಾವು ಪ್ರೆಡಿಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಏನು ಸಂಖ್ಯೆ ಬರುತ್ತಲ್ಲ ಅದು ಲಾರ್ಜಾ ಅಥವಾ ಸ್ಮಾಲಾ ಅಥವಾ ಆಡ ಈವೆನ್ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ 3 ಡೈಸ್ ಅನ್ನೋದು ರೋಲ್ ಆಗ್ತಿದೆಯಲ್ಲ, ರೋಲ್ ಆಗ್ತಿದ್ದಂಗೆ ಆ 3 ಡೈಸ್ ಟೋಟಲ್ ಬರುತ್ತಲ್ಲ, ಆ ಟೋಟಲ್ ಅನ್ನೋದು 10ಕ್ಕಿಂತ ಹೆಚ್ಚಿದ್ರೆ ಅದು ಲಾರ್ಜ್ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ಇದಕ್ಕೂ ಮೊದಲು ಲಾರ್ಜ್ ಅಂತ ಹೇಳ್ಬಿಟ್ಟು ನಾನು ಏನಾದ್ರು ಪ್ರೆಡಿಕ್ಟ್ ಮಾಡಿದರೆ ನನಗೀಗ ಡಬಲ್ ಅಮೌಂಟ್ ಅನ್ನೋದು ಬರೋದು. ಸೊ ಅದೇ ರೀತಿ 10ಕ್ಕಿಂತ ಕಡಿಮೆ ಬಂದರೆ ಫ್ರೆಂಡ್ಸ್ ಅದು ಸ್ಮಾಲ್ ಅಂತ ಹೇಳ್ಬಿಟ್ಟು. ಸೊ ನಂತರ ಇಲ್ಲಿ ಆಡ್ ಅಂದರೆ ಬೆಸ ಸಂಖ್ಯೆ ಅಂತ ಹೇಳ್ಬಿಟ್ಟು. ಸೊ ಈಗ ನೋಡಿ ಈ ಟೋಟಲ್ ಇದೆಯಲ್ಲ ಇಲ್ಲಿ ಕಾಣಿಸ್ತಿದೆ ನೋಡಿ 15 ಅಂತ ಹೇಳ್ಬಿಟ್ಟು. ಈ 15 ಅನ್ನೋದು ಆಡ್ ಅಲ್ವಾ. ಸೊ ನಾನು ಆಡ್ ಮೇಲೆ ಪ್ರೆಡಿಕ್ಟ್ ಮಾಡಿದರೆ ಈಗ ಏನು ಟೋಟಲ್ ಬರುತ್ತಲ್ಲ ಆಡ್ ಅಂತ ಹೇಳ್ಬಿಟ್ಟು ಪ್ರೆಡಿಕ್ಟ್ ಮಾಡಿದರೆ ಡಬಲ್ ಆಗೋದು. ಒಂದು ವೇಳೆ ಅದು 16 ಬಂದಿದ್ದರೆ ಈವೆನ್ ಆಗ್ತಿತ್ತು. ಸೊ ಈವೆನ್ ವಿನ್ ಆಗ್ತಿತ್ತು, ನಾನು ಸೋಲ್ತಾ ಇದ್ದೆ. ಸೊ ಈಗ ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಈಗ ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಪ್ರೆಡಿಕ್ಟ್ ಮಾಡಿ ತೋರಿಸ್ತೀನಿ. ನನ್ನ ಅಂದಾಜು ನೆಕ್ಸ್ಟು ಲಾರ್ಜ್ ಬರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ ಅಂದರೆ ಈ ಲಾರ್ಜ್ ಅನ್ನೋದು ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅದೇ ರೀತಿ ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು 100 ರೂಪೀಸ್ ಬ್ಯಾಲೆನ್ಸ್ ಇದೆಯಲ್ಲ, ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ 10 ರೂಪೀಸ್ ಅನ್ನೋದು ಇಡ್ತೀನಿ. ಸೊ ನಾನು ಈ ಸಲ ಬೆಟ್ಟಿಂಗ್ ಅನ್ನೋದು ಮಾಡಿಲ್ಲ. ಒಂದು ವೇಳೆ ಬೆಟ್ಟಿಂಗ್ ಮಾಡಿದರೆ ನಾನು ವಿನ್ ಆಗ್ತಿದ್ದೆ, 20 ರೂಪೀಸ್ ಅನ್ನೋದು ರಿಟರ್ನ್ ಆಗಿ ಬರ್ತಿತ್ತು. ಸೊ ಈಗ ನಾನು ಲಾರ್ಜ್ನ ಸೆಲೆಕ್ಟ್ ಮಾಡಿಕೊಂಡು 10 ಕಾಯಿನ್ಸ್ ಇದರಲ್ಲಿ ಎಂಟರ್ ಮಾಡ್ಕೊಂಡಿದ್ದೀನಿ. ಎಂಟರ್ ಮಾಡ್ಕೊಂಡು ಬೈ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಕ್ಲಿಕ್ ಮಾಡ್ತಿದ್ದಂಗೆ ಫ್ರೆಂಡ್ಸ್ ಈಗ ಬೆಟ್ಟಿಂಗ್ ಅನ್ನೋದು ಸಕ್ಸಸ್ ಆಗಿದೆ. ಸೊ ಮೇಲ್ಗಡೆ ನೋಡ್ಬೋದಾಗಿದೆ ವಾಲೆಟ್ನಲ್ಲಿ ಇನ್ನೂ 90 ರೂಪಾಯಿ ಇದೆ. ಸೊ ಈಗ ಏನಾದರೂ ನೆಕ್ಸ್ಟ್ ಲಾರ್ಜ್ ಏನಾದರೂ ಬಂದರೆ ನಾನು ಈ ಗೇಮ್ ಅನ್ನೋದು ವಿನ್ ಆಗ್ತೀನಿ. ಒಂದು ವೇಳೆ ಅದ್ರ ಬದಲಾಗಿ ಸ್ಮಾಲ್ ಏನಾದರೂ ಬಂದರೆ ನಾನು ಈ ಗೇಮ್ ಸೋಲ್ಕೊತೀನಿ, 10 ರೂಪೀಸ್ ಅನ್ನೋದು ನನಗೆ ಲಾಸ್ ಆಗುತ್ತೆ. ಸೊ ಈ ರೀತಿ ಗೇಮ್ ಅನ್ನೋದು ಇರುತ್ತೆ. ಅದೇ ರೀತಿ ನೀವು ನಂಬರ್ಸ್ ಏನಾದ್ರು ಪಕ್ಕ ಕನ್ಫರ್ಮ್ ಆಗಿ ನಮ್ಗೆ ಇದೇ ನಂಬರ್ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯ ಆದರೆ ಇಲ್ಲಿ ನೋಡ್ಬೋದಾಗಿದೆ ನೆಕ್ಸ್ಟ್ ಯಾವ್ದು ನಂಬರ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಪ್ರೆಡಿಕ್ಟ್ ಮಾಡಿದ್ರೆ ಇಷ್ಟಿಷ್ಟು ಅಮೌಂಟ್ ಅನ್ನೋದು ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನೇನಾದರೂ ನೆಕ್ಸ್ಟ್ 8 ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದರೆ ನನಗೆ 8 ಟೈಮ್ಸ್ ರಿಟರ್ನ್ ಬರೋದು. 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 80 ರೂಪಾಯಿ ಬರುತ್ತೆ. ಬಟ್ ಇದು ತುಂಬ ಕಷ್ಟ ಇರುತ್ತೆ ನಂಬರ್ಸ್ ಪ್ರೆಡಿಕ್ಟ್ ಮಾಡೋದು. ಅದ್ರ ಬದಲಾಗಿ ನೀವು ಲಾರ್ಜ್ ಸ್ಮಾಲ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಪ್ರೆಡಿಕ್ಟ್ ಅನ್ನೋದು ಮಾಡಿ. ಸೊ ಇಲ್ಲಿ ನೋಡ್ಬೋದಾಗಿದೆ ಲಾರ್ಜ್ ಅನ್ನೋದು ಬಂದಿದೆ. ನಾನು ಈ ಗೇಮ್ ಅನ್ನೋದು ವಿನ್ ಆಗಿದ್ದೀನಿ. ಸೊ ವಿನ್ ಆಗ್ತಿದ್ದಂಗೆ ಮನಿ ಅನ್ನೋದು ಆ್ಯಡ್ ಆಯ್ತಾ ಇಲ್ಲೋ ಅಂತ ಈಗ ನಿಮ್ಗೆ ತೋರಿಸಿ ನೋಡಿ. ಸೊ ಇಲ್ಲಿ ನೋಡ್ಬೋದಾಗಿದೆ ಫ್ರೆಂಡ್ಸ್, ಆಗಲೇ ನನ್ನ ವಾಲೆಟ್ನಲ್ಲಿ 100 ರೂಪಾಯಿ ಇತ್ತು, ಈಗ 9 ರೂಪಾಯಿನದು ಎಕ್ಸ್ಟ್ರಾ ನಾನು ವಿನ್ ಆಗಿದ್ದೀನಿ. ಸೊ ಅದನ್ನು ಬಿಟ್ಟರೆ ಫ್ರೆಂಡ್ಸ್ ಗೋಲ್ ಅಂತ ಹೇಳ್ಬಿಟ್ಟು ಇನ್ನೊಂದು ಗೇಮ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು. ಸೊ ಇಲ್ಲಿ ಗೋಲ್ ನೆಕ್ಸ್ಟ್ ಒಂದು ಬಾಲ್ ಇರುತ್ತೆ, ಆ ಬಾಲ್ ಅನ್ನೋದು ಗೋಲಲ್ಲಿ ಬೀಳುತ್ತಾ ಅಥವಾ ಮೇಲ್ಗಡೆ ಮಿಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರೆಡಿಕ್ಷನ್ ಮಾಡಬೇಕಾಗುತ್ತೆ. ಸೊ ನಾನು ಒಂದು ಅಂದಾಜು ಮೇಲೆ ಇಲ್ಲಿ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರೆಡಿಕ್ಷನ್ ಮಾಡಿದೆ. ಸೊ ಮೇಲ್ಗಡೆ ಟೈಮರ್ ಅನ್ನೋದು ರನ್ ಆಗ್ತಾ ಇದೆ. ಸೊ ನಾನು 50 ರೂಪೀಸ್ ಅನ್ನೋದು ಪ್ರೆಡಿಕ್ಷನ್ ಮಾಡಿದ್ದೀನಿ. ಸೊ ಈಗ ನೋಡೋಣ ನಾನು ವಿನ್ ಆಗ್ತೀನಾ ಇಲ್ವಾ ಅಂತ ಹೇಳ್ಬಿಟ್ಟು, ನನ್ನ ಲಕ್ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದಾಗಿದೆ ಫ್ರೆಂಡ್ಸ್, ಈಗ ರಿಸಲ್ಟ್ ಸಹ ಬಂದಿದೆ. ಸೊ ರಿಸಲ್ಟ್ ಬರ್ತಿದ್ದಂಗೆ ಇಲ್ಲಿ ನೋಡ್ಬೋದಾಗಿದೆ ಬಾಲ್ ಅನ್ನೋದು ಮಿಸ್ ಅನ್ನೋದಾಗಿದೆ ಫ್ರೆಂಡ್ಸ್. ಸೊ ಮಿಸ್ ಆಗಿದೆ ನೋಡಿ. ಈಗ ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ನಲ್ಲ ಅದಕ್ಕೆ ಇಲ್ಲಿ ಡಬಲ್ ಅನ್ನೋದು ಬಂದಿದೆ. ಸೊ ನಾನು ಅಲ್ಲಿ 50 ರೂಪೀಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡಿದೆ. ರಿಟರ್ನ್ ಆಗಿ ನಾನು ಟೋಟಲ್ ಆಗಿ ನನ್ನ ವಾಲೆಟಲ್ಲಿ 160 ರೂಪೀಸ್ ಅನ್ನೋದು ಆಯಿತು ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಈಗ ಈ ವೆಬ್ಸೈಟ್ನಲ್ಲಿ ಲಾಟ್ರಿ ಗೇಮ್ಸ್ ಅನ್ನೋದು ಆಡೋದ್ರ ಮೂಲಕ ಸೈನಪ್ ಬೋನಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಫ್ರೀಯಾಗಿ ಹಣ ಮಾಡ್ಬೋದು ಅನ್ನೋದನ್ನ ಈಗ ತಿಳ್ಕೊಂಡಿದ್ದೀರಾ. ಸೊ ಈಗ ನೋಡಿ ಫ್ರೆಂಡ್ಸ್, ನಾನು ಲಾಟ್ರಿ ಗೇಮ್ ಅನ್ನೋದು ಕೆಲವೊಂದು ಕಂಟಿನ್ಯೂ ಮಾಡ್ಕೊಂಡು ನೋಡಿ 100 ರೂಪೀಸ್ ಸೈನಪ್ ಬೋನಸ್ ಬಂದಿತ್ತಲ್ಲ ಅದನ್ನು ನಾನು 240 ರೂಪೀಸ್ ಆಗಿ ಕನ್ವರ್ಟ್ ಅನ್ನೋದು ಮಾಡಿದ್ದೀನಿ. ಸೊ ಈಗ ಈ ವೆಬ್ಸೈಟ್ನಲ್ಲಿ ಫ್ರೆಂಡ್ಸ್ ನೀವು ವಿಡ್ರಾ ಮಾಡ್ಕೋಬೇಕಾದ್ರೆ ಮಿನಿಮಮ್ ನಿಮ್ಮ ವಾಲೆಟ್ನಲ್ಲಿ
500 ರುಪೀಸ್ ಅನ್ನೋದು ಇರಬೇಕಾಗುತ್ತೆ. ಸೊ 500 ರುಪೀಸ್ ಅನ್ನೋದು ಆಗ್ತಿದ್ದಂಗೆ ಡೈರೆಕ್ಟ್ ಬ್ಯಾಂಕ್ಗೆ ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ. ಸೊ ಫಸ್ಟ್ ಟೈಮ್ ಯಾರು ರಿಜಿಸ್ಟ್ರೇಷನ್ ಆಗ್ತಾರೆ ನೋಡಿ, ಅವ್ರು ವಿಡ್ರಾ ಮಾಡ್ಕೋಬೇಕಾದ್ರೆ ಅವ್ರಿಗೆ ಒಂದು ಕಂಡೀಷನ್ ಅನ್ನೋದು ಕಂಪನಿ ಕಡೆಯಿಂದ ಇಟ್ಟಿದ್ದಾರೆ. ಸೊ ಆ ಕಂಡೀಷನ್ನ ಫಾಲೋ ಮಾಡಿದ್ರೆ ಮಾತ್ರ ಇಲ್ಲಿ ನೀವು ವಿಡ್ರಾ ಮಾಡ್ಕೊಳಕ್ಕೆ ಸಾಧ್ಯ ಆಗೋದು. ಸೊ ಕಂಪ್ನಿಯವ್ರು ಏನು ಹೇಳಿದ್ದಾರೆ ಅಂದರೆ ಫ್ರೆಂಡ್ಸ್, ಇಲ್ಲಿ ವಿಡ್ರಾ ಆಪ್ಷನ್ಗೆ ಹೋಗ್ಬಿಟ್ಟು ನಿಮ್ಗೆ ತೋರಿಸಿ ನೋಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ, ನೀವು ಮಿನಿಮಮ್ ವಿಡ್ರಾಲ್ ಬಂದುಬಿಟ್ಟು ಈ ವೆಬ್ಸೈಟಲ್ಲಿ ಜಸ್ಟ್ 500 ರುಪೀಸು. ಬಟ್ ನೀವು ಇಲ್ಲಿ ಏನಂದರೆ ವಿಡ್ರಾ ಮಾಡ್ಕೋಬೇಕಾದ್ರೆ ಒಂದು ಕಂಡೀಷನ್ನ ಫಾಲೋ ಮಾಡಬೇಕು. ಆ ಕಂಡೀಷನ್ ಏನಪ್ಪ ಅಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ವ್ಯಾಗರಿಂಗ್ ರಿಕ್ವೈರ್ಮೆಂಟ್ ಅಥವಾ ರಿಕ್ವೈರ್ಡ್ ಬೆಟ್ ಅಮೌಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ 2000 ರುಪೀಸ್ ಅನ್ನೋದು ನಿಮ್ಗೆ ಫಸ್ಟ್ ತೋರಿಸ್ತಾರೆ. ಸೊ 2000 ಹೊಸ ಯೂಸರ್ಸ್ ಏನಪ್ಪ ಅಂದರೆ 2000 ರುಪೀಸ್ ಅಷ್ಟು ಬೆಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆಗ ಮಾತ್ರ ನೀವು ಇಲ್ಲಿ 500 ರುಪೀಸ್ ಅನ್ನೋದು ಮಿನಿಮಮ್ ವಿಡ್ರಾ ಮಾಡ್ಕೊಳಕ್ಕೆ ಸಾಧ್ಯ ಆಗೋದು. ಸೊ ಇದು ವ್ಯಾಗರಿಂಗ್ ಅಮೌಂಟ್ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಸೈನ್ ಅಪ್ ಬೋನಸ್ ಏನು ಬಂದಿದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಬೆಟ್ ಮಾಡ್ತಿರಲ್ಲ. ಬೆಟ್ ಮಾಡ್ತಾ ಇದ್ದಾಗ ಫ್ರೆಂಡ್ಸ್, ಟೋಟಲಾಗಿ ನೀವೇನು ಬೆಟ್ ಮಾಡ್ತಿರಲ್ಲ, ಬೆಟ್ ಮಾಡಿ ವಿನ್ ಆಗ್ತೀರಾ ಮತ್ತು ಸೋಲ್ತೀರಾ, ವಿನ್ ಆಗ್ತೀರಾ ಮತ್ತು ಸೋಲ್ತೀರಾ, ಈ ರೀತಿ ಬೆಟ್ ಮಾಡ್ತಾ ಏನು ಟ್ರಾನ್ಸಾಕ್ಷನ್ ಮಾಡ್ತಿರಲ್ಲ, ಆ ಟ್ರಾನ್ಸಾಕ್ಷನ್ ಟೋಟಲ್ ಬಂದುಬಿಟ್ಟು 2000 ರೂಪಾಯಿಗೆ ಈಕ್ವಲ್ ಅನ್ನೋದು ಆಗಬೇಕಾಗುತ್ತೆ. ಆಗ ಇಲ್ಲಿ 0 ಅನ್ನೋದಾಗುತ್ತೆ. 0 ಆಗ್ತಿದ್ದಂಗೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ವಾಲೆಟ್ನಲ್ಲಿ ಮೇಲ್ಗಡೆ 500 ರೂಪಾಯಿ ಅನ್ನೋದು ಇರಬೇಕಾಗುತ್ತೆ. ಸೊ 500 ರೂಪಾಯಿ ಇದ್ದಿದ್ದಂಗೆ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಅನ್ನೋದು ಮಾಡ್ಕೋಬೋದು. ಒಂದು ವೇಳೆ ನಿಮ್ಗೆ ಇವಾಗಲೂ ಅರ್ಥ ಆಗಿಲ್ಲ ಅಂದರೆ, ಏನು 2000 ರೂಪಾಯಿ ವ್ಯಾಗರಿಂಗ್ ಮಾಡಬೇಕಂತ ಹೇಳಿದ್ನಲ್ಲ, ಅದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಆಲ್ರೆಡಿ ನಾನು ಏನಪ್ಪ ಅಂದರೆ 241 ರುಪೀಸ್ ಅನ್ನೋದು ಅರ್ನಿಂಗ್ ಮಾಡಿದ್ದೀನಿ. ಅದಕ್ಕೂ ಮೊದಲು ನಾನು ಏನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಕೆಲವೊಂದು ಬೆಟ್ಟಿಂಗ್ಸ್ ಅನ್ನೋದು ಮಾಡಿದೆ. ಅದ್ರಲ್ಲಿ ನಾನು ಗೆದ್ದೆ ಮತ್ತು ಸೋತೆ. ಸೊ ಆ ರೀತಿ ನಾನು ಟೋಟಲಾಗಿ ಇಲ್ಲಿವರೆಗೂ 600 ರೂಪಾಯಿಯಷ್ಟು ಏನು ಸೈನ್ ಅಪ್ ಬೋನಸ್ನ ಯೂಸ್ ಮಾಡಿಕೊಂಡೆ, 600 ರೂಪಾಯಿಯಷ್ಟು ಬೆಟ್ಟಿಂಗ್ ಅನ್ನೋದು ಮಾಡಿದೆ. ಸೊ 600 ರೂಪಾಯಲ್ಲಿ ನಾನು ವಿನ್ ಆದೆ ಮತ್ತು ಸೋತೆ. ಸೊ ಟೋಟಲಾಗಿ 241 ರುಪೀಸ್ ಮಾತ್ರ ನನ್ನ ವಾಲೆಟ್ನಲ್ಲಿದೆ. ಬಟ್ 600 ರೂಪಾಯಿ ಅನ್ನೋದು ಇಲ್ಲಿ ಮೈನಸ್ ಆಗಿದೆ ನೋಡಿ. ಸೊ ಇನ್ನು ನಾನು 1400 ರುಪೀಸ್ ಅನ್ನೋದು ಅಷ್ಟು ಬೆಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಮಾಡಿದೆ. ನಾನು ಇಲ್ಲಿ 500 ರುಪೀಸ್ ಅನ್ನೋದು ವಿಡ್ರಾ ಮಾಡ್ಕೋಬೋದು. ಇದು ಕಂಡೀಷನು. ಸೊ ಈಗ ನಿಮ್ಮ ಕಂಡೀಷನ್ ಅನ್ನೋದು ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ನೀವೇನಿಲ್ಲ, ಬೆಟ್ಟಿಂಗ್ನ ಕಂಟಿನ್ಯೂ ಮಾಡ್ತಾಯಿರಿ. ಇಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 1400 ಇದೆಯಲ್ಲ, ಇದು 0 ಆಗೋವರೆಗೂ ಈ ರೀತಿನೇ ಮಾಡ್ತಾ ಹೋಗಬೇಕು. ಸೊ ಟ್ರಾನ್ಸಾಕ್ಷನ್ಸ್ ಅನ್ನೋದು ಇಲ್ಲಿ 0 ಆಗ್ತಿದ್ದಂಗೆ ನೀವೇನಪ್ಪ ಅಂದರೆ ಇಲ್ಲಿ ವಿಡ್ರಾ ಅನ್ನೋದು ಮಾಡ್ಕೋಬೋದು. ಸೊ ಈಗ ನಿಮ್ಮ ಕಂಡೀಷನ್ ಅನ್ನೋದು ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ, ಮತ್ತೆ ಹೇಳ್ತಿದ್ದೀನಿ. ಸೊ ಈಗ ಏನಪ್ಪ ಅಂದರೆ, ಈಗ ನೀವು 500 ರುಪೀಸ್ ಅನ್ನೋದು ಆಗ್ತಿದ್ದಂಗೆ ಇಲ್ಲಿ 0 ರುಪೀಸ್ ಅನ್ನೋ ಆಗ್ತಿದ್ದಂಗೆ ಇಲ್ಲಿ ಬ್ಯಾಂಕ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನೀವು ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನೋದು ಕೊಟ್ಟಿರ್ತೀರಾ. ಸೊ ಈ ರೀತಿ ಬ್ಯಾಂಕ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಮಿನಿಮಮ್ 500 ರುಪೀಸ್ ಅನ್ನೋದು ಎಂಟರ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ವಾಲೆಟ್ನಲ್ಲಿ ಅದಕ್ಕಿಂತ ಜಾಸ್ತಿ ಇದ್ದರೆ ಇಲ್ಲಿ ನೀವು ಅಷ್ಟು ಅಮೌಂಟ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊತಿದ್ದಂಗೆ ಫ್ರೆಂಡ್ಸ್, ವಿತಿನ್ 2 ಅವರ್ಸ್ ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನೋದು ರಿಸೀವ್ ಆಗುತ್ತೆ. ಅದನ್ನು ಬಿಟ್ಟರೆ ಫ್ರೆಂಡ್ಸ್, ನೀವು ಫ್ರೆಂಡ್ಸ್ಗೆ ರೆಫರ್ ಮಾಡೋದ್ರ ಮೂಲಕ ಈ ವೆಬ್ಸೈಟಲ್ಲಿ ಅರ್ನಿಂಗ್ ಅನ್ನೋದು ಮಾಡ್ಕೋಬೋದಾಗಿದೆ. ನೀವು ಒಂದು ಫ್ರೆಂಡ್ಗೆ ರೆಫರ್ ಮಾಡಿದ್ರೆ ಇಲ್ಲಿ 20 ರೂಪಾಯಿ ಅನ್ನೋದು ಬರುತ್ತೆ. ಸೊ ಈಗ ನೀವು ರೆಫರಲ್ ಲಿಂಕ್ ಅನ್ನೋದು ಯಾವ ರೀತಿ ಶೇರ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಅಕೌಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್, ಇಲ್ಲಿ ಇನ್ವೈಟ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಒಂದು ರೆಫರಲ್ ಲಿಂಕ್ ಅನ್ನೋದು ಇರುತ್ತಲ್ಲ, ಆ ಲಿಂಕ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ನಿಮ್ಮ ರೆಫರಲ್ ಲಿಂಕಿಂದ ಜಾಯ್ನ್ ಆದರೆ 20 ರೂಪಾಯಿನದು ಬರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.